ಆರ್ಡಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರೀ ನಜೀರ್ ಅಹಮದ್ ಅಬ್ಬಾಸ್ ಅಲಿ ಕಂಗನೊಳ್ಳಿ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಅವರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿ ಹಾಗೂ ಕೆಪಿಸಿಸಿ ಸದಸ್ಯರಾಗಿ ಪಕ್ಷದ ಸಂಘಟನೆಗೆ ಶ್ರಮಿಸುತ್ತಿದ್ದಾರೆ. ಈ ಹಿಂದೆ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ನೇಮಿತದ ಉಪಾಧ್ಯಕ್ಷರಾಗಿ ಜವಳಿ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. 1990ರಿಂದ 1998ರವರೆಗೆ ಜಮಖಂಡಿ ತಾಲೂಕು ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ, ನಂತರ ಬಾಗಲಕೋಟೆ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಏಳಿಗೆಗಾಗಿ ಹಲವು ಸಂಘಟನಾತ್ಮಕ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಯುವ ಕಾಂಗ್ರೆಸ್ ಸಮಾವೇಶಗಳು, ಶಿಬಿರಗಳು, ಮಹಾತ್ಮ ಗಾಂಧೀಜಿ, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರ ಜನ್ಮ ದಿನಾಚರಣೆ, ಪುಣ್ಯತಿಥಿಗಳ ಅಂಗವಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಕರ್ನಾಟಕ ಸರ್ಕಾರದ ತುಂಗಭದ್ರಾ ಕಾಡಾ ಯೋಜನೆ ಮುನಿರಾಬಾದ್ನ ಸದಸ್ಯರಾಗಿ 5 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕದ ರಾಜ್ಯ ಮೀನುಗಾರರ ಸಂಕಷ್ಟ ಪರಿಹಾರ ನಿಧಿ ಸಮಿತಿಯ ಸದಸ್ಯರಾಗಿ ಈ ಭಾಗದ ಒಳನಾಡು ಮೀನುಗಾರರ ಏಳಿಗೆಗೆ ಶ್ರಮಿಸಿದ್ದಾರೆ. ಜಮಖಂಡಿಯ ಪ್ರತಿಷ್ಠಿತ ಪಿಬಿ ಕಾಲೇಜಿನ ಅಧ್ಯಕ್ಷರಾಗಿ ಹಾಗೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ವಿಧಾನಸಭೆಗೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಶ್ರೀ ನಜೀರ್ ಅಹಮದ್ ಅಬ್ಬಾಸ್ ಅಲಿ ಕಂಗನೊಳ್ಳಿ ಅವರನ್ನು ವಿಧಾನ ಪರಿಷತ್ತಿನ 4 ಖಾಲಿ ಸ್ಥಾನಗಳಲ್ಲಿ ಒಂದಕ್ಕೆ ಆಯ್ಕೆ ಮಾಡುವಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಗೃಹ ಸಚಿವರು ಡಾಕ್ಟರ್ ಜಿ. ಪರಮೇಶ್ವರ್, ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ ಒತ್ತಾಯಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಅನ್ವರ್ ಮೊಮಿನ್ ನಗರ ಪ್ರಾಧಿಕಾರ ಅಧ್ಯಕ್ಷರು ಜಮಖಂಡಿ, ಮೆಹಬೂಬ್ ಉಮ್ರಾನಿ ಭೂ ನ್ಯಾಯ ಮಂಡಳಿ ಸದಸ್ಯರು, ಮುಬಾರಕ್ ಅಪರಾಧ ನಗರಸಭೆ ಸದಸ್ಯರು, ಗಫೂರ್ ಮುಲ್ಲಾ ಅಬೂಬಕರ್ ದರ್ಗಾ ಅಧ್ಯಕ್ಷರು, ಮೆಹಬೂಬ್ ಬಿಜಾಪುರ್ ಸಮಾಜ ಮುಖಂಡರು, ಅಬೂಬಕರ್ ನದಾಫ್, ಸಾದಿಕ್ ಬಂಟ್ನೂರ್ ತಾಲೂಕಾ ಗ್ಯಾರಂಟಿ ಸಮಿತಿ ಸದಸ್ಯರು, ತೌಸಿಫ್ ಬೈಪಾರಿ ಸಮಾಜ ಮುಖಂಡರು, ಬಾಷಾಹ ಕಂಗನೊಳ್ಳಿ ಸಮಾಜ ಮುಖಂಡರು, ಇಶಾದ್ ಜನವಾಡ್, ಶಶಿಧರ್ ಮೀಶಿ ದಲಿತ ಸಮಾಜ ಮುಖಂಡರು, ಇನ್ನೂ ಹಲವು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರವಿ ದೊಡಮನಿ, ಆರ್ಡಿ ನ್ಯೂಸ್, ಜಮಖಂಡಿ. ಸದಸ್ಯರಾಗಿ ಕೆಲಸ ಮಾಡಿದರು. ಅದಾದ ನಂತರ ಕೆಪಿಸಿಸಿ ಸದಸ್ಯರಾಗಿ ಅವರು ಕಾರ್ಯನಿರ್ವಹಿಸಿದರು. ಅದಾದ ನಂತರ ಕಾಡಾದ ಸದಸ್ಯರಾಗಿ 5 ವರ್ಷ ಕಾರ್ಯವನ್ನು ನಿರ್ವಹಿಸಿದರು. ಅದಾದ ನಂತರ ಕರ್ನಾಟಕ ರಾಜ್ಯದ ಜವಳಿ ನಿಗಮದ ಉಪಾಧ್ಯಕ್ಷರಾಗಿ, ಈ ಕರ್ನಾಟಕ ರಾಜ್ಯದ ಜವಳಿ ನಿಗಮದ ಉಪಾಧ್ಯಕ್ಷರಾಗಿ ಕನಿಷ್ಠ 5 ವರ್ಷ ಅವರು ಕಾರ್ಯವನ್ನು ಸುಮಾರು 2 ವರ್ಷ ಕಾರ್ಯನಿರ್ವಹಿಸಿದರು. ಅದನ್ನು ಬಿಟ್ಟರೆ ರಾಜ್ಯದಲ್ಲಿ ನಡೀತಕ್ಕಂಥ ಯಾವುದೇ MLA ಎಲೆಕ್ಷನ್ ಇರಲಿ, MLC ಎಲೆಕ್ಷನ್ ಇರಲಿ, MP ಇಲೆಕ್ಷನ್ ಇರಲಿ, ಬೈ ಇಲೆಕ್ಷನ್ ಇರಲಿ, ಕಾರ್ಪೊರೇಷನ್ ಇಲೆಕ್ಷನ್ ಇರಲಿ, ಯಾವುದೇ ಇಲೆಕ್ಷನ್ ಇದ್ರೂ ಕೂಡ ಮುಂಚೂಣಿಯಲ್ಲಿ ಇದ್ದು ಆ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಅವಿರತವಾಗಿ ದುಡಿದು, ಹಗಲಿರುಳು ದುಡಿದು ಅವರ ಗೆಲುವನ್ನು ಸಾಧನೆ ಮಾಡುವಂತ ಕೆಲಸ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ಜಮಖಂಡಿ ತಾಲೂಕಿನ ಅಲ್ಪಸಂಖ್ಯಾತರ ಒಬ್ಬ ನಾಯಕ ನಜೀರ್ ಅಹಮದ್ ಕಂಗನೊಳ್ಳಿ ಅವರು. ಬಟ್ ಇವತ್ತು ನಾವು ಯಾಕೆ ಇಷ್ಟೊಂದು ಅದನ್ನು ವಿಶೇಷವಾಗಿ ನಾವು ಹೇಳಕತ್ತಿದ್ದೀವತ್ತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ನಾವು ಬಹಳ ಸಲ ಡೆಲಿಗೇಷನ್ ತಗೊಂಡ ಕೇಸಿಂದ ಮುಖ್ಯಮಂತ್ರಿಯಲ್ಲಿ ಸಂಬಂಧಪಟ್ಟ ನಮ್ಮ ಕೆಪಿಸಿಸಿ ಅಧ್ಯಕ್ಷರಂತೇಳಿ, ಎಐಸಿಸಿ ಅಧ್ಯಕ್ಷರಂತೇಳಿ, ಸನ್ಮಾನ್ಯ ಮಂತ್ರಿಗಳ ಹತ್ತಿರ ಹೋದಾಗ ಅಲ್ಪಸಂಖ್ಯಾತರಿಗೆ ಕೊಡುವಂತಹ ಒಂದು ಸಂದರ್ಭ ಬಂದಾಗ, ಯಾವುದೇ ಒಂದು ಸ್ಥಾನವನ್ನ ಕೊಡುವಂತಹ ಒಂದು ಸಂದರ್ಭ ಬಂದಾಗ ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆಗೆ ಒಂದು ಮಲತಾಯಿ ಧೋರಣೆಯನ್ನು ಅನುಭವಿಸ್ತಾರೆ. ಏನ್ ಮಾಡ್ತಾರಪ್ಪ ಅಂತಂದ್ರ, ಅಲ್ಪಸಂಖ್ಯಾತರಿಗೆ ನಿಮ್ಗ ಕೊಟ್ಟಿವಲ್ಲ ಅಂತ ಹೇಳಿ ಕೇಸಿಂದ ಬೆಂಗಳೂರವ್ರಿಗೋ, ಮೈಸೂರವ್ರಿಗೋ, ಕೊಡಗಿನವ್ರಿಗೋ, ಮಂಡ್ಯದವ್ರಿಗೆ ಅವ್ರಿಗೆ ಕೊಟ್ಟ ಕೇಸಿಂದ ನಮಗ ಅನ್ಯಾಯ ಮಾಡ್ತಾರೆ. ಇದೇ ರೀತಿ ಅನ್ಯಾಯಕ್ಕೆ ಒಳಗಾಗಿ ಸುಮಾರು
ಪ್ರಯತ್ನಗಳಿಗೆ ನಾವು ಅಸಫಲರಾಗಿದ್ದೀವಿ. ಅದಕ್ಕಾಗಿ ನಾವು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಾರು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ವಿನಂತಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿದ್ದೀನಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ, ಅದೇ ರೀತಿಯಾಗಿ KPCC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ G ಪರಮೇಶ್ವರ್ ಸಾಹೇಬರಿಗೆ ಮತ್ತೆ ಅಲ್ಪಸಂಖ್ಯಾತರ ಘಟಕದ ಮಂತ್ರಿಗಳಾಗಿರ್ತಕ್ಕಂಥ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೂ ಮತ್ತು ಇನ್ನುಳಿದಿರ್ತಕ್ಕಂಥ ಪಕ್ಷದ ಎಲ್ಲಾ ಮಂತ್ರಿಗಳಿಗೆ ಮತ್ತು ನಮ್ಮ ಶಾಸಕರಾದಂಥ ಆನಂದ್ ನ್ಯಾಮಗೌಡರಿಗೂ ಕೂಡ, ನಾನು ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡರಿಗೂ ಕೂಡ ನಾವು ವಿನಂತಿ ಇವತ್ತು ಬಯಸ್ತಾ ಇದ್ದೀವಿ. ಏನಪ್ಪಾ ವಿನಂತಿ ಅಂತಂದ್ರೆ, ಇವತ್ತು ನಮ್ಮ ಜಮಖಂಡಿ ತಾಲೂಕಿಗೆ ನಾವು ಯಾವತ್ತೂ ವಿಧಾನ ಪರಿಷತ್ತಿಗಾಗಲಿ ವಿಧಾನಸಭೆಗಾಗಲಿ ಯಾವತ್ತೂ ಟಿಕೆಟ್ ಕೇಳಿಲ್ಲ, ನಾವು ಇವತ್ತು ನಾಮಿನೇಟ್ ಸಲಾಗಿಯೂ ಕೇಳಿಲ್ಲ. ಬಟ್ ಈ ಒಂದು ಹೋರಾಟ ಸಮಿತಿ ದಿಲ್ಲಿಗೆ 4 ಸಲ ಹೋಗಿ ಬಂದೀವಿ. ಅವಾಗೂ ಅವ್ರ ಜೋಡಿ ಇದ್ದೀವಿ. ಬೆಂಗಳೂರದಾಗೂ ಸುದ್ದ ಅವ್ನ ನಿಗಮ ಉಪಾಧ್ಯಕ್ಷ ಇದ್ದಾಗ ಅವಾಗೂ ಸುದ್ದ ಅವ್ರ ಜೊತೆಗೆ ಇದ್ದೀನಿ. ಅವರು ಭೇದ ಭಾವ ಇಲ್ದ ಯಾವ್ದು ಕೆಲಸ ಆಗ್ಲಿ ಭೇದ ಭಾವ ಇಲ್ದ ಮಾಡ್ತಾರ. ಅವರು ನಮ್ಮ ಸಮಾಜ ಮರಾಠ ಸಮಾಜದ ವತಿಯಿಂದ ನಾವು ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲ ಹಿರಿಯರಿಗೆ ಮತ್ತೆ ವಿಧಾನ ಪರಿಷತ್ ಸದಸ್ಯರು ನಜೀರ್ ಕಮಲವ್ರಿಗೆ ಕೊಡ್ಬೇಕಂತ ನಾವು ನಮ್ಮ ಸಮಾಜದ ಒತ್ತಾಯಿಸಿ ಮತ್ತೆ ಎಲ್ಲ ಸಪೋರ್ಟ್ ನಾವು 100% ಅವ್ರಿಗೆ ಸಪೋರ್ಟ್ ಮಾಡ್ತೀವತ್ತೆ. ನಾವೊಂದು ಭರೋಸೆ ನಿಮ್ಗೆ ಕೊಡ್ತೀನಿ. ಅವ್ರಿಗೆ ಒಂದು ಒಳ್ಳೆ ತಗದ ಕೆಲಸ ಆಗ್ಲಿ, ಒಂದು MLC ಟಿಕೆಟ್ ಸಿಗ್ಲಿ, ನಾವೆಲ್ಲ ಅದಕ್ಕೆ ಹೋರಾಟ ಮಾಡಿ ಕಿಶನ್ ಅವ್ರ ಜೊತೆಗೆ ಇರ್ತೀವತ್ತು. ನಾವು ನಿಮ್ಗೆಲ್ಲ ಭರೋಸೆ ಹೇಳ್ತೀನಿ. ನನ್ನ ಭಾಷಣ ಮುಗಿಸ್ಬೇಕು. ಎಲ್ಲ ಮಾಧ್ಯಮದ ಮಿತ್ರರಿಗೂ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯರಿಗೂ ನನ್ನ ಹೃದಯ ಮಂದಿರದಿಂದ ನಮಸ್ಕರಿಸುತ್ತಾ, ಇಲ್ಲಿ ಏನು ಇವತ್ತು ನಾವು ನಜೀರ್ ಅಹಮದ್ ಕಂಗ್ನೋಳಿ ಅವರಿಗೆ ಏನು ವಿಧಾನ ಪರಿಷತ್ ಸ್ಥಾನವನ್ನು ನೀಡಬೇಕಂತ ಹೇಳಿ ನಾವು ಏನು ಇವತ್ತು ಮಾಧ್ಯಮದ ಮುಖಾಂತರ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರ ಮುಖಾಂತರ ನಾವು ಏನು ಮನವಿ ಮಾಡಿಕೊಳ್ತಾ ಇದ್ದೀವಿ, ಅದು ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಪ್ರಭಾವಿ ನಾಯಕರೇ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಜೀರ್ ಕಂಗ್ನೋಳಿ ಅವರು ಯಾವುದೇ ಜಾತಿ ಧರ್ಮ ಸಮಾಜದಲ್ಲಿ ಗುರುತಿಸ್ಕೊಳ್ಳಲಿಲ್ಲ. ಅವರು ಎಲ್ಲಾ ಸಮಾಜವನ್ನು ಗೌರವಿಸುವಂತ ಕೆಲಸ ನಮ್ಮ ನಜೀರ್ ಕಂಗ್ನೋಳಿ ಅವರು ಮಾಡಿದ್ರು. ಅದಕ್ಕಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹಳ ಪ್ರಮುಖ ನಾಯಕರು. ಅದೇ ರೀತಿ ಇನ್ನೊಂದೇನಂದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಒಂದು ಅಧಿಕಾರಕ್ಕೆ ಬರಲಿಕ್ಕೆ ಅಲ್ಪಸಂಖ್ಯಾತರ ಬಹುಮುಖ್ಯ ಕಾರಣ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರ್ಯಕ್ರಮ ಆಗ್ಲಿ ಅದರಲ್ಲಿ ಮುಂಚೂಣಿ ಘಟಕದಲ್ಲಿದ್ದಂತ ಎಲ್ಲ ಅಲ್ಪಸಂಖ್ಯಾತರು ಇವತ್ತು ಅವಳಿ ಜಿಲ್ಲೆಯಲ್ಲಿ ಎಲ್ಲ ಅಲ್ಪಸಂಖ್ಯಾತರು ಅವಳಿ ಜಿಲ್ಲೆ ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಎಲ್ಲಾ ಸಮಾಜದ ನಾಯಕರು ಅವರಿವರನ್ನದೇ ಇವತ್ತು ಹಾಲು ಮತದ ಸಮಾಜದವರು ಇರ್ಬೋದು, ಇವತ್ತು ನಮ್ಮ ಮರಾಠ ಸಮಾಜದವರು ಇರ್ಬೋದು, ಅವರ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ಇಟ್ಟಿದಂತ ನಜೀರ್ ಕಂಗ್ನೋಳಿ ಅವರು ಅವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ಏನಾದರೂ ನೀಡಿದ್ರೆ ಎಲ್ಲಾ ಸಮಾಜಕ್ಕೂ ಅನುಕೂಲ ಆಗುತ್ತೆ ಅನ್ನುವಂತ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕಾಗಿ ಈ ಮಾಧ್ಯಮದ ಮುಖಾಂತರ ನನಗೊಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ಮಾಧ್ಯಮದ ಮಿತ್ರ ಆಲ್ಮೋಸ್ಟ್ ನಾವು ಎಲ್ಲ ಅವ್ರ ಜೊತೆಗೆ ನಾವು ಟಚ್ ಇದ್ರಿ. ನಮ್ಮ ಆನಂದ್ ಸರ್ ಅವ್ರ ನೇತೃತ್ವನ್ಯಾಗ ನಮ್ಮ ಆನಂದ್ ಸರ್ ಮುಂದ್ ಮಾಡ್ಕೊಂಡು ಅವ್ರ ನೇತೃತ್ವನ್ಯಾಗ ನಾವು ಬೆಂಗಳೂರು ಆಗ್ಲಿ ದಿಲ್ಲಿ ಆಗಿ ಮತ್ತೆ ಹೋಗಿ ನಮ್ಮ AICC ಅವರೇ ಆಗ್ಲಿ ನಮ್ಮ KPCC ಅವರೇ ಆಗ್ಲಿ ಸಿದ್ದರಾಮಯ್ಯಜಿ ಅವರೇ ಆಗ್ಲಿ ಎಲ್ಲರೂ ಭೇಟಿಯಾಗಿ ನಮ್ಮ ಆನಂದ್ ಸರ್ ಕರ್ಕೊಂಡು ಹೋಗಿ ನಾವು ಎಲ್ಲರೂ ಭೇಟಿಯಾಗಿ ಬರ್ತೀವಿ. ರಾಜ್ಯಕ್ಕೆ 4 ಸ್ಥಾನ ಇದ್ದಕ್ಕೆ ಅದಕ್ಕೆ ನಮ್ಮ ಮೈನಾರಿಟಿಗೆ ಕೊಡ್ರಿ. ಮೈನಾರಿಟಿನಾಗ ಅದು ಉತ್ತರ ಕರ್ನಾಟಕನಾಗ, ಮುಂಬೈ ಕರ್ನಾಟಕ, ಕಿತ್ತೂರು ಕರ್ನಾಟಕನಾಗ ಒಂದು ಜಮಖಂಡಿ ಬಾಗಲಕೋಟೆ ಕ್ಷೇತ್ರನಾಗ ಜಮಖಂಡಿ ಹಾಕಿ ಕೊಡ್ರಿ ಅಂತ ಹೇಳ್ತೀರಿ. ಕಾಂಗ್ರೆಸ್ದ ಕಾರ್ಯಕರ್ತೆ ಅದು ಕಾಂಗ್ರೆಸ್ನಾಗ ಇರ್ತೀವಿ, ಕಾಂಗ್ರೆಸ್ನಾಗ ದುಡಿತೀವಿ. ಬಟ್ ಅವ್ರಿಗೆ ಸ್ವಲ್ಪ ನಾವು ತಿಳಿಸ್ಬೇಕಾಗೈತಿ. ನಾವು ಎಷ್ಟು ವರ್ಷ ನಾವು ಜಮಖಂಡಿ ಅವರು ನಮ್ಮ ಬಾಗಲಕೋಟೆ ಜಿಲ್ಲೆ ಅವರು ಮೈನಾರಿಟಿ ಮುಸ್ಲಿಂ ಸಮಾಜದವರು ನಾವು ದುಡಿಬೇಕು ಪಕ್ಷನಾಗ. ಪಕ್ಷನಾಗ ಸ್ವಲ್ಪ ನೋಡ್ರಿ ಎಲ್ಲಾ ಈಗ ನೋಡ್ರಿ ನೀವು ನಿಗಮ್ ಕೊಟ್ರಿ, ಎಲ್ಲಾ ಬ್ಯಾರೆ ಬ್ಯಾರೆ ಖಾತೆಗಳನ್ನು ಸಣ್ಣ ಪುಟ್ಟ ಅಧಿಕಾರ ಕೊಟ್ರಿ. ಒಂದು MLA ಅಧಿಕಾರ ಏನ್ ಇರ್ತೈತಿ ಇಡೀ ಸಮಾಜಕ್ಕೆ ನಾವು ಗೌರವ ಕೊಟ್ಟಂಗ ಆಕತಿ. ಏನು ನೀವು ಬ್ಯಾರೆ ಅಧಿಕಾರನಾಗ ಕೊಟ್ರೆ ಸ್ಥಾನ ಒಬ್ಬರಿಗೂ ಕೊಟ್ಟಂಗ, ನೀವು ಒಂದು ಶಾಸಕರ ವಿಧಾನ ಪರಿಷತ್ ಶಾಸಕರು ಮಾಡಿದ್ರೆ ಇಡೀ ಸಮಾಜಕ್ಕೆ ಗೌರವ ಕೊಟ್ಟಂಗ ಆಕತಿ. ನಾವು ನಿಮ್ಗೆ ಹೇಳಕ್ತೀವಿ ಅಷ್ಟೇ. ಅದೇ ನಾವು ಕಾಂಗ್ರೆಸ್ದವ್ರು ಅದೀವಿ, ಕಾಂಗ್ರೆಸ್ನಾಗ ಇರ್ತೀವಿ. ಹೌದು नहीं तुम चुका था रास्ता नहीं सुन रहा दूसरे कौन ಸರ್ಕಾರ ಮ್ಯಾಗ ಭರೋಸೆ ಐತಿ. DK ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಮ್ಯಾಗ ಭರೋಸೆ ಐತಿ.
ನಮ್ಗೆ ಸ್ಥಾನಮಾನ ಕೊಟ್ಟೆ ಕೊಡ್ತಾರು, ನಮ್ಗೆ ಗೌರವ ಕೊಡ್ತಾರಂತ ನಮ್ಮ ಅವ್ರ ಮ್ಯಾಗ ಭರೋಸೆ ಐತಿ, ಕೊಟ್ಟೆ ಕೊಡ್ತಾರ. ಇಲ್ಲ ಕೊಟ್ಟಿಲ್ಲ. ನಾವು ನಜೀರ್ ಭಾಯಿ ಅವ್ರ ಎಲ್ಲಾರು ಕೂಡಿ ನಾವು ಬೆಳಗ್ದಿಂದ ಮಾಡಾಕತ್ತೀವಿ. ನಾವು MLC ವಿಧಾನ ಪರಿಷತ್ ಕೇಳಾಕತ್ತೀವಿ. ಮುಂದೆ ನಡೆ ನಮ್ಮ ಪಕ್ಷದ ಹಿರಿಯರ ಜೊತೆ ಮಾತಾಡ್ತೀವಿ. ನಾವು ನಮ್ಮ ಆನಂದ್ ಸರ್ ಅದಾರ, ನಮ್ಮ DK ಶಿವಕುಮಾರ್ ಅವ್ರ ಅದಾರ, ಸಿದ್ದರಾಮಯ್ಯ ಸಾಹೇಬ್ರ ಅದಾರ. ಹೋರಾಟ ಅಂದ್ರೆ ಪಕ್ಷನಾಗ ಎಲ್ಲ ಹೋರಾಟ ಇರೋದ ದಿನನಿತ್ಯ ಅದನ್ನ ಕೆಲಸ ಮಾಡಬೇಕಾಕತಿ. ಕೆಲಸ ಪಾರ್ಟಿ ಏನ್ ಕೆಲಸ ಕೊಡ್ತೈತೆ ಅಂತ ಪಾರ್ಟಿ ಕೆಲಸ ಮಾಡ್ಕೊತ ಹೋಗ್ತೀವಿ. ಅದ ಮುಂದಿನ ನಿರ್ಣಯ ಏನೈತಲ್ಲ, ನಾವು ಎಲ್ಲಾರು ಕೂಡಿ ನಮ್ಮ ಪಾರ್ಟಿ ಹಿರಿಯರು ಕೂಡಿ ಅದನ್ನ ತಗೋತೀವಿ. ಈಗ ಸದ್ಯಕ್ಕೆ ಅದನ್ನ ಮಾತಾಡಂಗಿಲ್ಲ. ಗದ್ದಲ ಮಾತಾಡಿ ಇನ್ನ ಸಿಗ್ಲಿಲ್ಲ ಹಂಗೇನಿಲ್ಲ. ಇಲ್ಲೇ ಉಳಿತು ನಾವು ಸಾತ್ರ ಇಲ್ಲೇ ಸೇವರ ಅದ್ರ ಪಕ್ಷ ಬಿಟ್ಟು ಹೋಗಂಗಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತಾಗಿ ಮುಂದುವರಿತು. ಇಷ್ಟ ಅಂದ್ರೆ ಪ್ರೆಷರ್ ತರ್ತು, ಪ್ರೆಷರ್ ತರ್ತು. ಯಾಕಂದ್ರೆ ಈಗ ಆಲ್ರೆಡಿ ನಾವು ಸಿದ್ದರಾಮಯ್ಯ ಅವ್ರು ಭೇಟಿ ಆಗಿದ್ದು, DK ಶಿವಕುಮಾರ್ ಅವ್ರು ಭೇಟಿ ಆಗಿದ್ದು, ಪರಮೇಶ್ವರ್ ಅವ್ರು ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೆ ಹಾಗೂ ನಮ್ಮ ಎಲ್ಲಾ ಸ್ನೇಹಿತರಿಗೆ ನಾ ಈ ವೇದಿಕೆ ಮುಖಾಂತರ ಹೇಳುದು ಏನಂದ್ರೆ, ನಮ್ಮ ನಾಯಕರು, ನಮ್ಮ ಹಿರಿಯರು ಆದಂತ ಶ್ರೀ ನಜೀರ್ ಅಹಮದ್ ಕಂಗನೋಳಿ ಅವರು ಈ ಸಲ ತಪ್ಪದೇ ಅವ್ರಿಗೂ ವಿಧಾನ ಪರಿಷತ್ತನ್ನು ನಮ್ಮ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಅವ್ರ ಜಾಗ ಸಿಗ್ಬೇಕು. ಯಾಕಂದ್ರೆ ಕಳೆದ ಬಾರಿ ವಿಧಾನ ಪರಿಷತ್ ಕೊಡೋ ಟೈಮ್ ನಮ್ಮ ಭಾಳ ಹೈ ಲೆವೆಲ್ ಫೈಟ್ನಾಗ ನಾವು ಟಾಪ್ ಲೆವೆಲ್ನಾಗಿದ್ದು. ಯಾಕಂದ್ರೆ ಅವಾಗ ಆನಂದ್ ಸರ್, ನಮ್ಮ ಜಮಖಂಡಿ ಮಾಜಿ ಶಾಸಕರಾದಂತ ಆನಂದ್ ನ್ಯಾಮಗೌಡ್ ಸಾಹೇಬರು ದಿಲ್ಲಿ ಮಟ್ಟ ಹೋಗಿ ದಿಲ್ಲಿ ಹೈಕಮಾಂಡ್ನಾಗ AICC ಒಳಗೆ ಎಲ್ಲರಿಗೂ ಭೇಟಿಯಾಗಿ ಎಲ್ಲಾ ಮಾತಾಡಿ ಒಂದ್ ಹಂತದಲ್ಲಿ ಫೈನಲ್ನಾಗ ಇತ್ತದ. ಅವಾಗ ನಾವು ಲಾಸ್ಟ್ ಬಂದು ನಮ್ಮ ಮುಮ್ಮಟ್ನಾಗ ನಮ್ಮ ಹೆಸರು ಚೇಂಜ್ ಆಗಿದ್ದಿ. ಅವತ್ತು ನಾವು ಸುರ್ಜೇವಾಲಾಗ ಭೇಟಿಯಾಗಿದ್ದೀವಿ. ಪೂರಾ ಆಲ್ CWC ಕಮಿಟಿಗೆ ಎಲ್ಲಾರು ಭೇಟಿಯಾಗಿ ಎಲ್ಲಾರು ಆನಂದ್ ಸರ್, ನಾನು, ನಜೀರ್ ಭಾಯ್ ಎಲ್ಲಾರು ಕೂಡಿ ಮಾತಾಡಿದಾಗ ನೋಡಿದೇವೆ. ನಾವು 100% ನಮ್ದ ಆಗ್ತೈತಿ ಅಂತ ತಿಳ್ಕೊಂಡು ನಾವು ಭಾಳ ಖುಷಿಯಿಂದ ಬಂದಿದ್ದು. ಕಣಿವೆ ಒಳಗ ನಮ್ಮ ಇಬ್ಬರ ಹೆಸರು ಪೈಪೋಟಿನ ಆಗಿದ್ದು. ಅದ್ರ ಬಿಟ್ಟು ನಮ್ಮ ಮಹಿಳಾ ಸೀಟ್ ಹೋಗ್ತದ ಮೈನಾರಿಟಿ ಒಳಗ. ಅವಾಗ ಬಾರಿ ಮೈನಾರಿಟಿ ಬಿಲ್ಕಿಸ್ ಬಾನು ಅವ್ರು ಕೊಟ್ರು. ಇದೇ ಸಲ 4 MLC ಅದಾವ, ಅದ್ ಖಾಲಿ. ಅದ್ರೊಳಗೆ ಒಂದು ಮೈನಾರಿಟಿಗೆ ಕೊಡ್ಲೇಬೇಕು ಅಂತ ನಾವು ಒತ್ತಾಯಿಸ್ತೇನೆ. ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ, ಹಾಗೂ ನಮ್ಮ ರಾಜ್ಯದ KPCC ಅಧ್ಯಕ್ಷ ಆದಂತ DK ಶಿವಕುಮಾರ್ ಜಿ ಅವರಿಗೆ, ಹಾಗೂ AICC ಅಧ್ಯಕ್ಷರಾದಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಿಗೆ, ಅದೇ ರೀತಿ ನಾವು ನಮ್ಮ ಸಮಾಜದ ಪ್ರಮುಖ ಖಾತೆ ಸಚಿವರಾದಂತ BZ ಜಮೀರ್ ಅಹಮದ್ ಅವರಿಗೆ ಇಷ್ಟ ಹೇಳ್ಬೇಕಂತಂದ್ರೆ, ಬರೀ ನಾವು ದಕ್ಷಿಣ ಕರ್ನಾಟಕನಾಗ ಅಷ್ಟೇ ನೋಡ್ತೀವಿ. ಉತ್ತರ ಕರ್ನಾಟಕನ್ಯಾಗ, ಅದು ಮುಂಬೈ ಕರ್ನಾಟಕ, ಪೈಲಾದ ಮುಂಬೈ ಕರ್ನಾಟಕ, ಕಿತ್ತೂರು ಕರ್ನಾಟಕ ಒಳಗೆ ನೋಡಿದರೆ ಎಲ್ಲಾ ಜಿಲ್ಲೆ ಒಳಗೆ ಒಂದೊಂದು MLA ಸೀಟ್ ಮುಸಲ್ಮಾನರು ಕೊಡ್ತಾರ. ಅವರು ಬೆಳಗಾವದೊಳಗ ಫಿರೋಜ್ ಶೇಟ್ ಅವ್ರು ಕೊಡ್ತಾರ, ಬಿಜಾಪುರ್ನಾಗ ಒಬ್ರಿಗೆ ಕೊಡ್ತಾರ, ಎಲ್ಲಾ ಜಿಲ್ಲೆನಾಗ ಕೊಡ್ತಾರ. ಅವ್ರು ಸೋಲಿ ಬರ್ಲಿ ಆ ಮಾತು ಬೇರೆ. ಅದೇ ರೀತಿ ಕಾಂಗ್ರೆಸ್ದವರು ಬಾಗಲಕೋಟೆ ಜಿಲ್ಲೆ ಒಳಗ MLA ಸೀಟ್ ಕಾಂಗ್ರೆಸ್ ವತಿಯಿಂದ ಕೊಟ್ಟಿಲ್ಲ. ನಾವು ಬೇಡಾಕತ್ತಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ವತಿಯಿಂದ ನೀವು ಕಾಂಗ್ರೆಸ್ ಸೀಟ್ MLA ಮಾಡಕ್ ನೀವು ಅವಕಾಶ ಇಲ್ಲ ಅಂದ್ರ, ನೀವು ಸಪೋಸ್ MLC ಮಾಡಿದ್ರ ಇಡೀ ಕ್ಷೇತ್ರನ್ಯಾಗ ನಮ್ಮ ಮುಸ್ಲಿಂ ಸಮಾಜ ಬಹಳ ಪರ್ಸೆಂಟೇಜ್ನಾಗ ಅದ. ಎಲ್ಲಾ ಕ್ಷೇತ್ರನ್ಯಾಗ ನೀವು 20% ಸಮೀಪ ಅದೀವಿ ನಾವು ಎಲ್ಲಾ ಕ್ಷೇತ್ರನ್ಯಾಗ. ಆ 20% ಜನ ನೀವು ಅಧಿಕಾರದಿಂದ ವಂಚಿತ ಮಾಡಾಕತ್ತೀರಿ. ಆ ಅಧಿಕಾರ ನೀವು ಎಲ್ಲಾ ಸಮಾಜಕ್ಕೆ ಕಾಂಗ್ರೆಸ್ದವ್ರು ಕೊಟ್ಟಿರಿ ಇದೆ, ಇಲ್ಲ ಅನ್ನಂಗಿಲ್ಲ. ನಾವು ನಮ್ಮ ಜಿಲ್ಲೆ ಒಳಗೂ ಅದೇ ರೀತಿನೂ ನಮ್ಮ ಸಮಾಜಕ್ಕೂ ಜನಾಬ್ ನಜೀರ್ ಅಹಮದ್ ಕಂಗನೋಳಿ ಅವ್ರಿಗೆ ವಿಧಾನ ಪರಿಷತ್ ಈ ಸಲ ನೀವು ಕೊಟ್ರ ನಮ್ಮ ಸಮಾಜನು ಎಲ್ಲಾ ನಿಮ್ಮ ಆಭಾರ ಅನಿಸ್ತೈತಿ. ಎಲ್ಲಾ ನಿಮ್ಗೆ ಎಲ್ಲಾ ಇದನ್ನ ಆಕೈತಿ. ಅದ್ರ ಜೊತೆಗೆ ಎಲ್ಲಾ ಸಮಾಜದವ್ರು ಕೂಡ್ಕೊಂಡ ಎಲ್ಲಾ ಸಮಾಜದವ್ರ ಅಭಿಪ್ರಾಯ ಐತಿಗೆ ನಜೀರ್ ಅಹಮದ್ ಕಂಗನೋಳಿ ಅವರು ಒಳ್ಳೆಯ ವ್ಯಕ್ತಿ, ಅವ್ರು ವಿಧಾನ ಪರಿಷತ್ ಸೀಟ್ ಸಿಗಬೇಕು, ನೀವು ಕೊಡಬೇಕಂತ ನಾವು ಒತ್ತಾಯಿಸ್ತೇವೆ. ಇಷ್ಟ ಹೇಳಿ ನಾ ಮಾತಾಡಿದ ಒಳಗೆ ಏನು ತಪ್ಪಿಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಪ್ರೆಸ್ ಮೀಟ್ ಸೇರಿದ ವಿಷಯ ಏನಂದ್ರೆ, ನಮ್ಮೆಲ್ಲರ ನಾಯಕರು ಸಹೋದರ ಆದಂತ ನಜೀರ್ ಕಂಗನೋಳಿ ಅವರಿಗೆ ಕಳೆದ ಬಾರಿನೂ MLC ಅತಿ ಪೈಪೋಟಿ ಆಗಿತ್ತು. ಇನ್ನೇನು ಅವ್ರದ್ದು ಫೈನಲ್ ಆಕೈತಿ ಅನ್ನೋದ ಮಿಸ್ ಆಗಿತ್ತು. ಅದೊಂದು ಕೊರಗು ಇಲ್ಲಿ ಎಲ್ಲರೂ ಬಿಜಾಪುರ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಎಲ್ಲರಿಗೂ ಇದೆ. ಅವರು ಯಾವುದೇ ಜಾತಿ ಯಾವುದೇ ಧರ್ಮ ಅದಕ್ಕೆ ಸೀಮಿತ ಆದವರಲ್ಲ. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ ಎಲ್ಲರೂ ಕೆಲಸ ಮಾಡಿಕೊಟ್ಟು
ಅಗದಿ ಮೃದು ಸ್ವಭಾವದವ್ರು ಅದಾರು, ಎಲ್ಲರಿಗೂ ಸ್ಪಂದನೆ ಮಾಡ್ತಾರು. ಮತ್ತ ಎಜುಕೇಟೆಡ್ ಅದಾರು. ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ಇವರೆಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರ ಅವ್ರಿಗೆ ಒಂದು MLC ಈ ಸೈಡ್ ಮಾಡಿದ್ರೆ ನಮ್ಮೆಲ್ಲರಿಗೂ ಅದು ಒಂದು ಖುಷಿ ಆದಂತ ಸಂದರ್ಭ ಆಗುತ್ತೆ. ಮತ್ತೆ ಎಲ್ಲಾರನ್ನವ್ರು ಜೊತೆಗೆ ತಗೊಂಡು ಹೋಗಿ ಕೆಲಸ ಮಾಡ್ತಾರಂತ ನಮ್ಗೊಂದು ಭರವಸೆ ಐತಿ. ಆದ ಕಾರಣ ನಾವೆಲ್ಲರ ಪರವಾಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ, ಅವ್ರಿಗೆ MLC ಆಗಿ ಮಾಡಿ ಅಂತ ಹೇಳಿ ನಮ್ದೊಂದು ರಿಕ್ವೆಸ್ಟ್ ಇದೆ. ನನ್ನ ಕಾಂಗ್ರೆಸ್ ಪಕ್ಷದ ಹಿರಿಯರೇ ಹಾಗೂ ಕಾರ್ಯಕರ್ತರೇ ಹಾಗೂ ನನ್ನ ಪತ್ರಿಕಾ ಬಂಧುಗಳೇ, ಇವತ್ತಿನ ದಿವಸ ನಾವು ನಜೀರ್ ಕಂಗ್ನೋಳಿ ಅವ್ರ ಬದಲು ಹೇಳೋದಾದ್ರೆ ನಮ್ಮ ಇವ್ರು ಯಾರು ಉಮ್ರಾಣಿ ಅವ್ರು ಹೇಳಿದಂಗೆ 30-35 ವರ್ಷ ಆತ ಅವ್ರು ಕಾಂಗ್ರೆಸ್ ಪಕ್ಷದಾಗ ದುಡ್ಕೋತ ಬಂದಾರ. ಅವ್ರಿಗೆ ಅವ್ರದ್ದು ನೋಡಿ ಒಮ್ಮೆ ಜವಳಿ ಖಾತಾ ಉಪಾಧ್ಯಕ್ಷದ ಕೊಟ್ಟಿದ್ರು. ಆಮ್ಯಾಗ ಅದಕ್ಕೆ ಅವ್ರಿಗಿನ್ನೂ ಏನು ಚಾನ್ಸ್ ಆಗಿಲ್ಲ. ಅದ್ರ ಸಲುವಾಗಿ ನಾ ಏನೇ ಒಂದು ವಿನಂತಿ ಮಾಡೋದಂದ್ರೆ, ನಿಮ್ಮಲ್ಲಿ ಎಲ್ಲ ಮಂತ್ರಿಗಳಾಗಲಿ, KPC ಅಧ್ಯಕ್ಷರಲ್ಲಿ ಆಗಲಿ, ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಲಿ, ಅವರಿಗೆ ಒಂದು ನೀವು ಕಾಂಗ್ರೆಸ್ ಪಕ್ಷದಿಂದ ಒಂದು ವಿಧಾನ ಪರಿಷತ್ ಸದಸ್ಯರು ಮಾಡಿದ್ರೆ ನಮ್ಮ ಜಿಲ್ಲಾದಾಗ ಯೋಗ್ಯ ಆಕೈತಿ. ಮತ್ತು ಕೆಲಸಗಾರ ಅದಾರ, ಎಲ್ಲರೂ ಎಲ್ಲಾ ಸಮಾಜದವ್ರು ಕೂಡ ಹೊಂದ್ಕೊಂಡಿದಾರ. ಅವ್ರಿಗೆ ನಾವು ಪರಿಷತ್ತಿನ ಸದಸ್ಯರು ಮಾಡ್ಲಿಕ್ಕೆ ನಮ್ದು ಎಲ್ಲರದು ಸಹಕಾರ ಐತಿ. ನಾವು ಅಗದಿ ಎಲ್ಲರೂ ಒತ್ತಾಯಪೂರ್ವಕವಾಗಿ ನಿಮ್ಗೆ ಹೇಳ್ತೀವಿ, ಹೆಂಗಾರು ಮಾಡಿ ಅವ್ರನ್ನ ಪರಿಷತ್ತಿನ ಸದಸ್ಯರು ಮಾಡಿದ್ರೆ ನಮ್ಮ ಎರಡೂ ಜಿಲ್ಲಾಕ್ಕೆ ಅನುಕೂಲ ಆಕೈತಿ. ಅವ್ರನ್ನ ಮಾಡ್ಲಿ ಅಂತೇಳಿ ನಾನು ವಿನಂತಿ. ನಾವು ಕಣ್ಣಾರಿಂದ ನೋಡ್ಕೋತ ಬಂದೀವಿ. PB ಹೈಸ್ಕೂಲ್ ಅವ್ರ ಜೂನಿಯರ್ ಇದ್ದಾಗ ನಾವು ಸೀನಿಯರ್ ಇದ್ವು. ಆವಾಗಿಂದ ಅವ್ರು ಕಾಂಗ್ರೆಸ್ ಪಕ್ಷದಿಂದ ಅವ್ರು CR ಆಗಿ GS ಆಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೆಂಗೆ ಅವ್ರ PB ಹೈಸ್ಕೂಲ್ನ್ಯಾಗ ಗೆದ್ದು ಬಂದಿದ್ರು, ಅದೇ ರೀತಿಯಾಗಿ ಕಾಂಗ್ರೆಸ್ ಪಾರ್ಟಿಯಾಗಿ ಸುಧಾ 30 ವರ್ಷದಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ. ನಾವು ಕಣ್ಣಾರದಿಂದ ನೋಡಿದ್ದೀವಿ. ಯಾಕಂದ್ರೆ ಒಂದು ಒಳ್ಳೆಯ ಮನುಷ್ಯ, ಒಂದು ಸತ್ಯವಾದಿ ಮನುಷ್ಯ, ಒಂದು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಯಾವುದೂ ಹೋಗಿಲ್ಲ. ಯಾಕಂದ್ರೆ ನಾವು ಇಷ್ಟೆಲ್ಲರೂ ಕೂಡಿ ಯಾಕೆ ಬಿಡಾಕತ್ತೀವಪ್ಪ ಅಂದ್ರೆ, ನಮ್ಮ ಸಮಾಜಕ್ಕೆ, ಮುಸ್ಲಿಂ ಸಮಾಜಕ್ಕೆ ಇನ್ನುವರೆಗೂ ಏನು ಟಿಕೆಟನ್ನು ನಮ್ಮ ಜಿಲ್ಲೆದಾಗ ಕೊಟ್ಟಿಲ್ಲ. ನಮ್ಮ ಜಮಖಂಡಿ, ನಮ್ಮ ಬಾಗಲಕೋಟೆ ಡಿಸ್ಟಿಕ್ಗೆ ಟಿಕೆಟನ್ನು ಬೇಡಿದಾಗ ಯಾವಾಗೂ ಕೊಟ್ಟೇ ಇಲ್ಲ. ಈಗ ನಮ್ಮ ಮಲ್ತಾಯಿ ಧೋರಣೆ ಮಾಡಬಾರ್ದು ಪಕ್ಷದವರು. ನಾವು ಅದಕ್ಕೆ ಪಕ್ಷದ ಅಧ್ಯಕ್ಷರಿಗೆ ಹಾಗೂ ಮುಖ್ಯಮಂತ್ರಿ ಸಾಹೇಬರಿಗೆ ವಿನಂತಿ ಮಾಡಿ ಕೇಳ್ತೀವಿ, ನಮ್ಮ ಬಾಗಲಕೋಟೆ ಜಿಲ್ಲಾಕ್ಕೆ ನಜೀರ್ ಕಂಗ್ನೋಳಿ ಸಾಹೇಬರಿಗೆ ವಿಧಾನ ಪರಿಷತ್ ಸದಸ್ಯರು ಕೊಡ್ಬೇಕಂತ ಅವರಿಗೆ ನಾವು ವಿನಂತಿಸುತ್ತೇವೆ. ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ, ಅದು ವಿಶೇಷವಾಗಿ ಜಮಖಂಡಿ ತಾಲೂಕಿನಲ್ಲಿ ನಜೀರ್ ಕಂಗ್ನೋಳಿಯವರು ಪಕ್ಷಕ್ಕಾಗಿ ಹಗಲ್ ರಾತ್ರಿ ಕಳೆದ 30-35 ವರ್ಷದಿಂದ ನಾವು ನೋಡ್ತೀವಿ. ಅವರು ಯಾವ ಪಕ್ಷಾಂತರಿಗಳಲ್ಲ, ಭ್ರಷ್ಟಾಚಾರಿಗಳಲ್ಲ, ಪಕ್ಷದಿಂದ ಪಕ್ಷ ಬಿಟ್ಟು ಹೋದಂಥವ್ರಲ್ಲ. ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ಮನುಷ್ಯ ಪಕ್ಷ ನಿಷ್ಠೆಯಿಂದ ಹಗಲಿರಳು ಮನಿ ಮಠ ಬಿಟ್ಟು ಕಿಶಿಂದ ಹಗಲಿರಳು ಪಕ್ಷಕ್ಕಾಗಿ ದುಡಿತಿದ್ದಾರೆ. ಇಂಥವ್ರು ನೀವು ಐಡೆಂಟಿಫೈ ಮಾಡಿ ಕಿಶಿಂದ ಪಕ್ಷದಲ್ಲಿ ಗುರುತಿಸಿ ಒಂದು ಸಮಾಜನ್ನ ನೀವು ಮೇಲ್ಪಂಕ್ತಿಗೆ ತರುವಂತ ಒಂದು ಕೆಲಸ ನೀವು ಮಾಡಿದ್ದಾದ್ರೆ ದಯವಿಟ್ಟು ಬಹಳ ಒಳ್ಳೇದಾಗ್ತದ ಅಂತ ಹೇಳಿ ಕಿಶಿಂದ ಇವತ್ತು ನಾವು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತೆ ಖರ್ಗೆ ಸಾಹೇಬ್ರಿಗೂ ಮತ್ತೆ DK ಶಿವಕುಮಾರ್ ಸಾಹೇಬ್ರಿಗೂ ನಾವು ಇವತ್ತು ಮನವಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಕಿಶಿಂದ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಪಕ್ಷದ ಎಲ್ಲ ಹಿರಿಯರ ಒಂದು ಮನವಿಯನ್ನ ಪುರಸ್ಕರಿಸಿ ಸ್ವೀಕರಿಸಿ ಅವ್ರನ್ನ ಪರಿಗಣನೆಗೆ ತಗೊಂಡ ಕೇಸಿಂದ ಈ ಒಂದು 4 ಸ್ಥಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ಶತಾಯ ನೀವು ಕೊಟ್ಟಿದ್ದಾದ್ರೆ ಅವಳಿ ಜಿಲ್ಲೆಯನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಆ ಒಬ್ಬ ವ್ಯಕ್ತಿ ಅದ. ಅವರೇ ನಜೀರ್ ಅಹಮದ್ ಅಬ್ಬಾಸ್ ಅಲಿ ಕಂಗ್ನೊಳ್ಳಿ. ಅವರೇ ನಜೀರ್ ಅಹಮದ್ ಅಬ್ಬಾಸ್ ಅಲಿ ಕಂಗ್ನೊಳ್ಳಿ. ನಜೀರ್ ಅಹಮದ್ಗೆ ಬೈ ಹುಕ್ ಆರ್ ಕುಕ್ ನೀವು ಮಾಡಿದ್ದಾದ್ರೆ ಈ 2 ಜಿಲ್ಲೆಯನ್ನ ಸಂಭಾಳಿಸುವಂತ ಶಕ್ತಿ ಅವ್ರಿಗದ. ಮತ್ತ ಪಕ್ಷಕ್ಕೆ ಬಲ ತುಂಬುವಂತ ಶಕ್ತಿ ಅದ, ಸಂಘಟನಾ ಚತುರದರ, ಸಂಘಟನಾ ಶಕ್ತಿ ಅದ. ಅದಕ್ಕಾಗಿ ದಯವಿಟ್ಟು ಅವ್ರನ್ನ ನೀವು MLC ಮಾಡ್ರಿ, ವಿಧಾನ ಪರಿಷತ್ ಸದಸ್ಯರು ಮಾಡ್ರಿ ಅಂತ ಹೇಳಿಕೆಯಿಂದ ನಾವು ಒಕ್ಕೋರ್ಲಿಂದ ಜಮಖಂಡಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತೆ ಯುವ ಘಟಕದ ವತಿಯಿಂದ ಎಲ್ಲರೂ ಕೂಡ ನಾವು ವಿನಂತಿ ಮಾಡ್ಕೊಳ್ಳಿಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಅನಂತವಾದಂತಹ ಒಂದು ಧನ್ಯವಾದವನ್ನು ಸಲ್ಲಿಸಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಾರೆ.